ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಜನವರಿ 12, 2024ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಇತ್ತೀಚೆಗೆ ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಬಿಡುಗಡೆ ಮಾಡಿದ ವರದಿಯ ಪ್ರಕಾರ, ಅಂದರೆ 2024ರಲ್ಲಿ ILO ಬಿಡುಗಡೆ ಮಾಡಿದ ವಿಶ್ವ ಉದ್ಯೋಗ ಮತ್ತು ಸಾಮಾಜಿಕ ದೃಷ್ಟಿಕೋನ ಎಂಬ ವರದಿ. ಈ ವರದಿಯ ಪ್ರಕಾರ 2024ರಲ್ಲಿ ಜಾಗತಿಕ ನಿರುದ್ಯೋಗ ದರ ಎಷ್ಟು ಇರಲಿದೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 1 5.2% ಇರಲಿದೆ ಅಂತ ಹೇಳಿದೆ. ಇಲ್ಲಿ ಆಪ್ಷನ್ ನಂಬರ್ 2 ಅನ್ನು ಗಮನಿಸಿ. 5.1 2023ರಲ್ಲಿ ಜಾಗತಿಕ ನಿರುದ್ಯೋಗ ದರವಾಗಿತ್ತು. ಸೊ ILO ಈ ಒಂದು ವರದಿಯ ಪ್ರಕಾರ 2024ರಲ್ಲಿ ಜಾಗತಿಕ ನಿರುದ್ಯೋಗ ದರವು 5.2% ಇರಲಿದೆ ಎಂದು ವರದಿ ಮಾಡಿದೆ. ಹಾಗಾದರೆ ವಿಶ್ವ ಉದ್ಯೋಗ ಮತ್ತು ಸಾಮಾಜಿಕ ದೃಷ್ಟಿಕೋನ ಎಂಬ ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡುತ್ತದೆ ಅಂತ ಕೇಳಿದರೆ ILO ಬಿಡುಗಡೆ ಮಾಡುತ್ತದೆ. ಈ ಒಂದು ಮಾಹಿತಿಯನ್ನು ದಿ ಹಿಂದೂ ಪೇಪರ್ನಲ್ಲಿ ಕೊಟ್ಟಿದ್ರು, ಗಮನಿಸಿ. ಗ್ಲೋಬಲ್ ಅನ್ಎಂಪ್ಲಾಯ್ಮೆಂಟ್ ಸೆಟ್ ಟು ರೀಚ್ 5.2% ಇನ್ 2024 ILO ರಿಪೋರ್ಟ್. ನೋಡಿ, ILO ಈ ರಿಪೋರ್ಟನ್ನು ಬಿಡುಗಡೆ ಮಾಡಿದೆ. ಈ ಒಂದು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ 10 ಜನವರಿ 2024ರಂದು ವಿಶ್ವ ಉದ್ಯೋಗ ಮತ್ತು ಸಾಮಾಜಿಕ ಔಟ್ಲುಕ್ ವರದಿ 2024 ಎಂಬ ಹೆಸರಿನ ವರದಿಯನ್ನು ಬಿಡುಗಡೆ ಮಾಡಿದೆ. ILO ತನ್ನ ವರದಿಯಲ್ಲಿ ಜಾಗತಿಕ ನಿರುದ್ಯೋಗ ದರವು 2024ರಲ್ಲಿ 5.2% ಹೆಚ್ಚಾಗುವ ನಿರೀಕ್ಷೆ ಇದೆ ಎಂದು ಹೇಳಿಕೊಂಡಿದೆ. ಜಾಗತಿಕ ನಿರುದ್ಯೋಗ ದರವು 2023ರಲ್ಲಿ 5.1%ದಿಂದ 2024ರಲ್ಲಿ 5.2% ಹೆಚ್ಚಾಗುತ್ತಿದೆ. ಹೆಚ್ಚಾಗುತ್ತಿರುವ ನಿರುದ್ಯೋಗ ದರಕ್ಕೆ ಮುಖ್ಯ ಕಾರಣವೇನೆಂದರೆ ಮುಂದುವರೆದ ಆರ್ಥಿಕತೆಗಳಲ್ಲಿ ನಿರುದ್ಯೋಗದ ಹೆಚ್ಚಳ. ಈ ಕಾರಣದಿಂದಾಗಿ ಮುಖ್ಯವಾಗಿ ನಿರುದ್ಯೋಗ ಮತ್ತು ಇನ್ನೂ ಸ್ವಲ್ಪ ಜಾಸ್ತಿ ಆಗಲಿದೆ ಅಂತಕ್ಕಂಥ ಮಾಹಿತಿ ನೀಡಿದೆ. ನೋಡಿ, ಅದಕ್ಕೆ ಕಾರಣ ಏನೆಂಬುದನ್ನು ನೀವಿಲ್ಲಿ ಗಮನಿಸಬಹುದು. ಹಾಗಾದರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಬಗ್ಗೆ ನಾವು ನೋಡೋದಾದರೆ, ಸ್ಥಾಪನೆಯಾಗಿದ್ದು 1919, ಅಂದರೆ ವರ್ಸೆಲ್ಸ್ ಒಪ್ಪಂದದ ಮೂಲಕ ಲೀಗ್ ಆಫ್ ನೇಷನ್ಸ್ನ ಅಂಗಸಂಸ್ಥೆಯಾಗಿ ಇದನ್ನು ಸ್ಥಾಪನೆ ಮಾಡಲಾಯಿತು. ಪ್ರಧಾನ ಕಚೇರಿ ಸ್ವಿಟ್ಜರ್ಲ್ಯಾಂಡಿನ ಜಿನೆವಾದಲ್ಲಿದೆ. ILO 1946ರಲ್ಲಿ ವಿಶ್ವಸಂಸ್ಥೆಯೊಂದಿಗೆ ಸಂಯೋಜಿತವಾದ ಮೊದಲ ವಿಶೇಷ ಸಂಸ್ಥೆಯಾಯಿತು. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆಗೆ 1969ರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ನೆಕ್ಸ್ಟ್ ನಾವು ಎರಡನೇ ಕ್ವಶನ್ ಏನಿದೆ ಅಂತ ನೋಡೋಣ. 2023ನೇ ಸಾಲಿನ ಸ್ವಚ್ಛ ಸರ್ವೇಕ್ಷಣ್ ಅವಾರ್ಡ್ 2023ರಲ್ಲಿ ಕೆಳಗಿನ ಯಾವ ನಗರ ಭಾರತದಲ್ಲಿ ಅಗ್ರಸ್ಥಾನ ಪಡೆದುಕೊಂಡಿದೆ? ಸರಿಯಾದಂಥ ಉತ್ತರ ಇಂದೋರ್ ಮತ್ತು ಸೂರತ್. ನೋಡಿ, ಈ ವರ್ಷ ಇಂದೋರ್ ಮತ್ತು ಸೂರತ್ ಎರಡೂ ಕೂಡ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ. ಇವೆರಡೂ ಕೂಡ ನಂಬರ್ 1 ಸ್ಥಾನದಲ್ಲಿದ್ದಾವೆ. ಇನ್ನು ಎರಡನೇ ಸ್ಥಾನವನ್ನು ಅಂದರೆ ಖಾಲಿ ಬಿಟ್ಟಿದ್ದಾರೆ ಅದನ್ನು, ಯಾಕಂದರೆ ಎರಡೂ ಅಕ್ಕಪಕ್ಕನೇ ಇರುವುದರಿಂದ ಎರಡನೇ ಸ್ಥಾನ ಖಾಲಿ ಬಿಟ್ಟಿದ್ದಾರೆ. 3ನೇ ಸ್ಥಾನದಲ್ಲಿರ್ತಕ್ಕಂಥದ್ದು ನವಿ ಮುಂಬೈ, 4ನೇ ಸ್ಥಾನದಲ್ಲಿ ವಿಶಾಖಪಟ್ಟಣಂನಿದೆ. ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಪ್ರಜಾವಾಣಿ ಪೇಪರ್ನಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಂದೋರ್ ಮತ್ತು ಸೂರತ್ ದೇಶದ ಸ್ವಚ್ಛ ನಗರಗಳು ಎಂದು ಗುರುತಿಸಲ್ಪಟ್ಟರೆ, ನವಿ ಮುಂಬೈ ಕೇಂದ್ರ ಸರ್ಕಾರದ ವಾರ್ಷಿಕ ಸ್ವಚ್ಛತಾ ಸಮೀಕ್ಷೆಯಲ್ಲಿ 3ನೇ ಸ್ಥಾನವನ್ನು ಉಳಿಸಿಕೊಂಡಿದೆ. ಅದರ ಫಲಿತಾಂಶಗಳನ್ನು ಜನವರಿ 11ರಂದು ಪ್ರಕಟಿಸಲಾಗಿದೆ. ಸ್ವಚ್ಛ ಸರ್ವೇಕ್ಷಣ್ ಅವಾರ್ಡ್ 2023ರಲ್ಲಿ ಉತ್ತಮ ಪ್ರದರ್ಶನ ನೀಡುವ ರಾಜ್ಯಗಳ ವಿಭಾಗದಲ್ಲಿ ಮಹಾರಾಷ್ಟ್ರವು ಅಗ್ರಸ್ಥಾನ ಪಡೆದುಕೊಂಡಿದೆ. ನೋಡಿ, ರಾಜ್ಯಗಳ ವಿಭಾಗದಲ್ಲಿ. ನಂತರ ಮಧ್ಯಪ್ರದೇಶ, ಛತ್ತೀಸ್ಗಢ ತದನಂತರ ಸ್ಥಾನದಲ್ಲಿವೆ. ಇಂದೋರ್ ಸತತ 7ನೇ ಬಾರಿಗೆ ಸ್ವಚ್ಛ ನಗರ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಕ್ರಮವಾಗಿ ಭಾರತದ 10 ಸ್ವಚ್ಛ ನಗರಗಳನ್ನು ಕುರಿತು ನಾವು ನೋಡೋದಾದರೆ, ನೋಡಿ, 1ನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಈ ವರ್ಷ ಇಂದೋರ್ ಮತ್ತು ಸೂರತ್. 2ನೇ ಸ್ಥಾನವನ್ನು ನಿಲ್ ಮಾಡಲಾಗಿದೆ, ಸೊ N ಬಾರಿಯೇ. 3ನೇ ಸ್ಥಾನದಲ್ಲಿ ನವಿ ಮುಂಬೈ ಇದೆ. 4ನೇ ಸ್ಥಾನದಲ್ಲಿ ವಿಶಾಖಪಟ್ಟಣಂ, ಭೋಪಾಲ್, ವಿಜಯವಾಡ, ತಿರುಪತಿ, ಗ್ರೇಟರ್ ಮತ್ತು ಹೈದರಾಬಾದ್, ಪುಣೆ ಇವೆಲ್ಲವೂ ಕೂಡ ಟಾಪ್ 10 ಸ್ಥಾನದಲ್ಲಿರ್ತಕ್ಕಂಥವು. ಓಕೆ, ಸೊ ನೆಕ್ಸ್ಟ್ ನಾವು ಮೂರನೇ ಕ್ವಶನ್ ಏನಿದೆ ಅಂತ ನೋಡೋಣ.
ಇತ್ತೀಚೆಗೆ ಕೆಳಗಿನ ಯಾವ ದೇಶವು ಕಮಲದ ಆಕಾರದ ಉಪಗ್ರಹ ಐನ್ಸ್ಟೀನ್ ಪ್ರೋಬ್ ಅಂತ ಹೇಳ್ತೀವಿ EP ಐನ್ಸ್ಟೀನ್ ಪ್ರೋಬ್ ಎಂಬುದು ಇದು ಕಮಲದ ಆಕಾರದ ಒಂದು ಉಪಗ್ರಹವಾಗಿದೆ. ಇದನ್ನು ಉಡಾವಣೆ ಮಾಡಿದೆ. ಸರಿಯಾದಂಥ ಉತ್ತರ ಚೀನಾ ದೇಶ. ನೋಡಿ, ಚೀನಾ ದೇಶವು ಈ ಸ್ಯಾಟಲೈಟನ್ನು ಉಡಾವಣೆ ಮಾಡಿದೆ. ಡೆಕ್ಕನ್ ಹೆರಾಲ್ಡ್ನಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡಿ, ಚೀನಾ ಲಾಂಚಸ್ ನ್ಯೂ ಸ್ಯಾಟಲೈಟ್ ಐನ್ಸ್ಟೀನ್ ಪ್ರೋಬ್ ಅಂತ ಹೇಳ್ತೀವಿ. ನೋಡಿ, ಇದೊಂದು ಐನ್ಸ್ಟೀನ್ ಪ್ರೋಬ್ ಸೇಪ್ಡ್ ಲೈಕ್ ಎ ಲೋಟೋಸ್ ಟು ಅಬ್ಸರ್ವ್ ವೈಲೆಂಟ್ ಕಾಸ್ಮಿಕ್ ಫೋನೋಮಿನಾ ಅಂತ ಹೇಳ್ತೀವಿ. ಅಂದರೆ ಇದು ನೋಡಿ, ಕಮಲದ ಆಕಾರ ಲೋಟೋಸ್ ಆಕಾರದಲ್ಲಿದೆ ಅಂತಕ್ಕಂಥ ಮಾಹಿತಿಯನ್ನು ನೀಡಲಾಗಿದೆ. ಡೀಟೇಲ್ಸನ್ನು ನೋಡಿ. ಉದ್ದೇಶವೇನು? ಬ್ರಹ್ಮಾಂಡದ ರಹಸ್ಯವನ್ನು ಅನ್ವೇಷಿಸಲು. ಗಮನಿಸಿ, ಬ್ರಹ್ಮಾಂಡದ ಅಥವಾ ವಿಶ್ವದ ರಹಸ್ಯಗಳನ್ನು ಅನ್ವೇಷಿಸಲು ಚೀನಾ ಜನವರಿ 9, 2024 ಕಮಲದ ಆಕಾರದ ಉಪಗ್ರಹವಾಗಿರತಕ್ಕಂಥ ಐನ್ಸ್ಟೀನ್ ಪ್ರೋಬ್ ಅನ್ನು ಉಡಾವಣೆ ಮಾಡಿದೆ. ಚೀನಾದ ಸುಚುವಾನ್ ಪ್ರಾಂತ್ಯದ ಕ್ಷಿಚಾಂಗ್ ಉಪಗ್ರಹ ಉಡಾವಣಾ ಕೇಂದ್ರದಿಂದ ಲಾಂಗ್ ಮಾರ್ಚ್ 2C ರಾಕೆಟ್ ಮೂಲಕ ಇದನ್ನು ಬಾಹ್ಯಾಕಾಶಕ್ಕೆ ಉಡಾಯಿಸಲಾಯಿತು. ಐನ್ಸ್ಟೀನ್ ಪ್ರೋಬ್ ಉಪಗ್ರಹದ ಉದ್ದೇಶವೇನು ಅಂತ ನೋಡೋದಾದರೆ, ವಿಶ್ವದಲ್ಲಿ ನಿಗೂಢ ಕ್ಷಣಿಕ ಘಟನೆಗಳನ್ನು ಗಮನಿಸುವುದು, ಸೂಪರ್ನೋವಾ ಸ್ಫೋಟಗಳಿಂದ ಮೊದಲ ಬೆಳಕನ್ನು ಪಡೆಯುವುದು, ಗುರುತ್ವಾಕರ್ಷಣೆಯ ಅಲೆಗಳ ಜೊತೆಗಿನ ಎಕ್ಸ್ರೇ ಸಂಕೇತಗಳನ್ನು ಹುಡುಕಲಾಗುತ್ತದೆ ಇದರಿಂದ. ಹಾಗಾದರೆ ಈ ಉಪಗ್ರಹಕ್ಕೆ ಐನ್ಸ್ಟೀನ್ ಪ್ರೋಬ್ ಎಂದು ಏಕೆ ಹೆಸರಿಡಲಾಯಿತು? ಕಪ್ಪು ಕುಳಿಗಳು ಮತ್ತು ಗುರುತ್ವಾಕರ್ಷಣೆಯ ಅಲೆಗಳನ್ನು ಐನ್ಸ್ಟೀನ್ನ ಸಾಮಾನ್ಯ ಸಾಪೇಕ್ಷ ಸಿದ್ಧಾಂತದಿಂದ ಕಂಡುಹಿಡಿಯಲಾಯಿತು ಅಥವಾ ಊಹಿಸಲಾಯಿತು. ಈ ಉಪಗ್ರಹದ ಉದ್ದೇಶವು ಈ ಮುನ್ಸೂಚನೆಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸುವುದಾಗಿದೆ. ಆದ್ದರಿಂದಲೇ ಈ ಉಪಗ್ರಹಕ್ಕೆ ಚೀನಾ ದೇಶವು ಮಹಾನ್ ವಿಜ್ಞಾನಿ ಐನ್ಸ್ಟೀನ್ ಹೆಸರನ್ನು ಇರಿಸಿದೆ. ಸೊ ಇದು ಕೂಡ ಇಂಪಾರ್ಟೆಂಟು, ನೆನಪಿಟ್ಟುಕೊಳ್ಳಿ. ನೆಕ್ಸ್ಟ್ ನಾವು 4ನೇ ಕ್ವಶನ್ ಏನಿದೆ ಅಂತ ನೋಡೋಣ. 2024 ಸಾಲಿನ ಪ್ರತಿಷ್ಠಿತ ವಿಂಗ್ಸ್ ಇಂಡಿಯಾ 2024ಕ್ಕೆ ಬೇಗಂಪೇಟೆ ವಿಮಾನ ನಿಲ್ದಾಣ ಸಜ್ಜಾಗಿದೆ. ಅಂದರೆ ಆಯೋಜನೆಗೆ. ಹಾಗಾದರೆ ಬೇಗಂಪೇಟೆ ವಿಮಾನ ನಿಲ್ದಾಣ ಎಲ್ಲಿ ಕಂಡುಬರುತ್ತದೆ? ಸರಿಯಾದಂಥ ಉತ್ತರ ಹೈದರಾಬಾದ್. ಡೀಟೇಲ್ಸನ್ನು ನೋಡಿ. ಇದನ್ನು ಕೂಡ ದಿ ಹಿಂದೂ ಪೇಪರ್ನಲ್ಲಿ ಕೊಟ್ಟಿದ್ದಾರೆ. ತಿಳ್ಕನನ ಏನು ಮಾಹಿತಿ ಇದೆ ಅಂತ. ವಿಂಗ್ಸ್ ಇಂಡಿಯಾ 2024 ಕಾರ್ಯಕ್ರಮವು ಜನವರಿ 18ರಿಂದ ಜನವರಿ 21ರವರೆಗೆ ಬೇಗಂಪೇಟೆ ವಿಮಾನ ನಿಲ್ದಾಣದಲ್ಲಿ ನಡೆಯಲಿದೆ. ಅಂದರೆ ನಡೆಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಇದು ಹೊಸ ತಲೆಮಾರಿನ ವಿಮಾನಗಳ ಪ್ರದರ್ಶನಗಳು, ಸಂಬಂಧಿತ ವಾಯುಯಾನ ಸೇವೆಗಳು, ಸಹಾಯಕ ಘಟಕ ಕೈಗಾರಿಕೆಗಳು ಮತ್ತು ಪ್ರವಾಸೋದ್ಯಮ ಕ್ಷೇತ್ರದಲ್ಲಿನ ಪ್ರಗತಿಯನ್ನು ಪ್ರದರ್ಶಿಸಲಾಗುತ್ತದೆ. ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರವು ನಾಗರಿಕ ವಿಮಾನಯಾನ ಸಚಿವಾಲಯದ ಸಹಯೋಗದೊಂದಿಗೆ ಆಯೋಜಿಸಿರುವ ಈ 4 ದಿನಗಳ ಸಂಭ್ರಮಾಚರಣೆಯು ಏಷ್ಯಾದ ಅತಿದೊಡ್ಡ ಸಭೆಯಾಗಿದೆ. ಬೇಗಂಪೇಟೆ ವಿಮಾನ ನಿಲ್ದಾಣವು ಹೈದರಾಬಾದ್ನಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್ 5ನೇ ಕ್ವಶನ್ ಏನಿದೆ ಅಂತ ನೋಡಿ. SBI ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇತ್ತೀಚೆಗೆ ಪರಿಚಯಿಸಿದ ಹಣಕಾಸಿನ ಉತ್ಪನ್ನವಾದ ಸ್ವಯಂ ಸಿದ್ಧ ಉಪಕ್ರಮ. ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. SBI ಇದನ್ನು ಪರಿಚಯಿಸಿದೆ. ಸ್ವಯಂ ಸಿದ್ಧ ಉಪಕ್ರಮ. ನೋಡಿ, ಸ್ವಯಂ ಸಿದ್ಧ ಇನಿಷಿಯೇಟಿವ್ನ ಪ್ರಾಥಮಿಕ ಗುರಿ ಏನು? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 3 ಸರಿಯಾಗಿದೆ ಸ್ನೇಹಿತರೆ. ಆಪ್ಷನ್ ನಂಬರ್ 3 ಅಂದರೆ ಗ್ರಾಮೀಣ ಭಾರತದಲ್ಲಿ ಸ್ವಸಹಾಯ ಗುಂಪುಗಳು, ನೋಡಿ SGCs ಅಂತ ಹೇಳ್ತೀವಿ, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇವು. ಇದರಲ್ಲಿ ಇರ್ತಕ್ಕಂಥ ಮಹಿಳಾ ಉದ್ಯಮಿಗಳಿಗೆ ಸಾಲವನ್ನು ನೀಡುವುದಾಗಿದೆ. ನೋಡಿ, ಗ್ರಾಮೀಣ ಭಾರತದಲ್ಲಿನ ಸ್ವಸಹಾಯ ಗುಂಪುಗಳ ಮಹಿಳಾ ಉದ್ಯಮಿಗಳಿಗೆ ಸಾಲವನ್ನು ನೀಡುವ ಉದ್ದೇಶದಿಂದಾಗಿ SBI ನೋಡಿ ಸ್ವಯಂ ಸಿದ್ಧ ಎಂಬ ಪ್ರಮುಖ ಯೋಜನೆಯನ್ನು ಜಾರಿಗೆ ತಂದಿದೆ. ಸ್ವಯಂ ಸಿದ್ಧ ಇನಿಷಿಯೇಟಿವ್ ಅಂತ ಹೇಳ್ತೀವಿ ಇದನ್ನು. ಸೊ ಇದೊಂದು ಉಪಕ್ರಮವಾಗಿದೆ. ಇದರ ಬಗ್ಗೆ ಡೀಟೇಲ್ಸನ್ನು ನೋಡೋಣ. PIB ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸ್ವಯಂ ಸಿದ್ಧ ಎಂಬುದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪರಿಚಯಿಸಿದ ವಿಶೇಷ ಹಣಕಾಸು ಉತ್ಪನ್ನವಾಗಿದೆ. ಅಂದರೆ ಸಾಲ ನೀಡತಕ್ಕಂಥ ಒಂದು ಕಾರ್ಯಕ್ರಮ ಇದು. ಸ್ವಯಂ ಸಿದ್ಧದ ಪ್ರಾಥಮಿಕ ಉದ್ದೇಶವು ಗ್ರಾಮೀಣ ಭಾರತದಲ್ಲಿನ ಸ್ವಸಹಾಯ ಗುಂಪಿನ ಮಹಿಳಾ ಉದ್ಯಮಿಗಳಿಗೆ ಹಣಕಾಸಿನ ನೆರವು ನೀಡುವುದಾಗಿದೆ. ಉತ್ಪನ್ನವು SHG ಮಹಿಳಾ ಉದ್ಯಮಿಗಳಿಗೆ ಪ್ರತ್ಯೇಕವಾಗಿ ಸಾಲಗಳನ್ನು ನೀಡುತ್ತದೆ. ಅಂದರೆ ಸರಿಸುಮಾರು 5 ಲಕ್ಷ ರೂಪಾಯಿವರೆಗೆ ಅವರಿಗೆ ಸಾಲವನ್ನು ಈ ಉಪಕ್ರಮದ ಅಡಿ ನೀಡಲಾಗುತ್ತದೆ.
ಈ ಉಪಕ್ರಮವು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ಕಲ್ಪನೆಯಂತೆ SHG ಮಹಿಳೆಯರಿಂದ 2 ಕೋಟಿ ಲಕ್ಷಪತಿ ದೀದಿಗಳು ಅಂತ ಅಂದರೆ ಲಖಪತಿ ದೀದಿಗಳು ಅಂತವಲ್ಲ, ಇದನ್ನು ನಾವು ಕನ್ನಡದಲ್ಲಿ ಲಕ್ಷಪತಿ ದೀದಿಗಳನ್ನು ಸಕ್ರಿಯಗೊಳಿಸುವ ಗುರಿಯೊಂದಿಗೆ ಗ್ರಾಮೀಣ ಮಹಿಳೆಯರ ಸಬಲೀಕರಣದ ದೃಷ್ಟಿಕೋನದೊಂದಿಗೆ ಜಾರಿ ಮಾಡಲಾಗಿದೆ. ನೆಕ್ಸ್ಟ್ ನಾವು 6ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಇತ್ತೀಚೆಗೆ ರಾಷ್ಟ್ರೀಯ ಯುವ ಜನೋತ್ಸವ ಚಟುವಟಿಕೆಗಳಿಗೆ ಸ್ವಯಂ ಸೇವಕರನ್ನು ನೋಂದಾಯಿಸುವ ನೋಡಿ ಸ್ವಯಂ ಸೇವಕರನ್ನು ನೋಂದಾಯಿಸಲು ಜಾರಿಗೆ ತಂದಿರುವ ಡಿಜಿಟಲ್ ವೇದಿಕೆಯ ಹೆಸರೇನು? ಸರಿಯಾದಂಥ ಉತ್ತರ ನನ್ನ ಭಾರತ ಅಥವಾ ಮೈ ಭಾರತ್ ಅಂತ ಕೂಡ ಕರೀತಾರೆ. ಮೈ ಭಾರತ್ ಅಥವಾ ನನ್ನ ಭಾರತ್ ಎಂಬುದು ರಾಷ್ಟ್ರೀಯ ಯುವ ಜನೋತ್ಸವ ಚಟುವಟಿಕೆಗಳಿಗೆ ಸ್ವಯಂ ಸೇವಕರನ್ನು ನೋಂದಾಯಿಸಲು ಜಾರಿಗೆ ತಂದಿರುವ ಡಿಜಿಟಲ್ ವೇದಿಕೆಯಾಗಿದೆ. ಗಮನಿಸಿ, ಪ್ರೈಮ್ ಮಿನಿಸ್ಟರ್ ಮೋದಿ ಟು ಇನಾಗರೇಟ್ಸ್ 27th ನ್ಯಾಷನಲ್ ಯೂತ್ ಫೆಸ್ಟಿವಲ್ ಇನ್ ನಾಸಿಕ್. ನೋಡಿ, ನಾಸಿಕ್ನಲ್ಲಿ 27ನೇ ಯೂತ್ ಫೆಸ್ಟಿವಲ್ ಅಂದರೆ ರಾಷ್ಟ್ರೀಯ ಯುವಕರ ದಿನ, ಅಂದರೆ ಇಂದು ಅಂದರೆ ಜನವರಿ 12 ಏನಿದೆ ರಾಷ್ಟ್ರೀಯ ಯುವಕರ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಓಕೆ, ಸ್ವಾಮಿ ವಿವೇಕಾನಂದರವರ ಒಂದು ಹುಟ್ಟಿದಬ್ಬದ ಬರ್ತ್ ಆ್ಯನಿವರ್ಸರಿಯ ದಿನದಂದು ಮುಖ್ಯವಾಗಿ ಈ ವರ್ಷ ನ್ಯಾಷನಲ್ ಯೂತ್ ಫೆಸ್ಟಿವಲ್ ನಡೀತಾ ಇರತಕ್ಕಂಥದ್ದು ನಾಸಿಕ್ನಲ್ಲಿ. ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ನೋಡಿ, ನ್ಯೂಸ್ ಪೇಪರಲ್ಲಿ ಗಮನಿಸಿ, ಮೈ ಭಾರತ್ ಎಂಬತಕ್ಕಂಥ ಪ್ರಮುಖವಾಗಿರತಕ್ಕಂಥ ಒಂದು ಥೀಮನ್ನು ಅಥವಾ ಡಿಜಿಟಲ್ ಪ್ಲಾಟ್ಫಾರ್ಮನ್ನು ಜಾರಿಗೆ ತಂದು ನೋಡಿ. ಇಲ್ಲಿ ಮೈ ಭಾರತ್ ಎಂಬುದು ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗಿದೆ. ಯಾವ ಉದ್ದೇಶದೊಂದಿಗೆ ಅಂತ ಅಂದರೆ ನೋಡಿ, 27ನೇ ರಾಷ್ಟ್ರೀಯ ಯುವ ಉತ್ಸವದ ಚಟುವಟಿಕೆಗಳಿಗೆ ಸ್ವಯಂ ಸೇವಕರನ್ನು ಮೈ ಭಾರತ್ ಎಂದು ಕರೆಯಲ್ಪಡುವ ಡಿಜಿಟಲ್ ವೇದಿಕೆಯ ಮೂಲಕ ನೋಂದಾಯಿಸಲಾಗಿದೆ. ಮೈ ಭಾರತ್ ದೇಶಾದ್ಯಂತ ಸ್ವಯಂ ಸೇವಕರ ಸಮನ್ವಯ ಮತ್ತು ನೋಂದಣಿಯನ್ನು ಸುಗಮಗೊಳಿಸುವ ಗೊತ್ತುಪಡಿಸಿದ ವೇದಿಕೆಯಾಗಿದೆ. ಜನವರಿ 12, 2024ರಂದು ರಾಷ್ಟ್ರೀಯ ಯುವ ದಿನದಂದು ಯೋಜಿಸಲಾದ ವೈವಿಧ್ಯಮಯ ಚಟುವಟಿಕೆಗಳನ್ನು ಆಯೋಜಿಸುವಲ್ಲಿ ಮತ್ತು ನಿರ್ವಹಿಸುವಲ್ಲಿ ವೇದಿಕೆಯು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಸ್ವಯಂ ಸೇವಕರು ನೋಂದಾಯಿಸಿಕೊಳ್ಳಬಹುದು ಮತ್ತು ಮೈ ಭಾರತ್ ಮೂಲಕ ತಮಗೆ ಹತ್ತಿರದ ಚಟುವಟಿಕೆಗಳಲ್ಲಿ ಭಾಗವಹಿಸಲು ತಮ್ಮ ಆಸಕ್ತಿಯನ್ನು ವ್ಯಕ್ತಪಡಿಸಬಹುದು. ನೆಕ್ಸ್ಟ್ 7ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಪ್ರತಿ ವರ್ಷ ಕೆಳಗಿನ ಯಾವ ರಾಜ್ಯದಲ್ಲಿ ಚಂದುಬಿ ಹಬ್ಬವನ್ನು ಆಚರಿಸಲಾಗುತ್ತದೆ? ಚಂದುಬಿ ಫೆಸ್ಟಿವಲ್. ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 3 ಅಸ್ಸಾಂ ರಾಜ್ಯದಲ್ಲಿ. ಗಮನಿಸಿ, ದ ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ ಚಂದುಬಿ ಫೆಸ್ಟಿವಲ್ ಮೋಟೋ ನೋಡಿ, ಸೇವ್ ಎಕೋಸಿಸ್ಟಮ್ ಎಂಬುದಾಗಿದೆ. ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಚಂದುಬಿ ಫೆಸ್ಟಿವಲ್ ನಡೀತಾ ಇರತಕ್ಕಂಥದ್ದು ಅಸ್ಸಾಂನಲ್ಲಿ. ಸೊ ಇದೊಂದು ಎಕೋಸಿಸ್ಟಮ್ ಈ ವರ್ಷ ವಿಶಿಷ್ಟವಾಗಿ ಅವರು ಆಚರಣೆ ಮಾಡಿದ್ದಾರೆ. ಅದರ ಒಂದು ಮೋಟೋ ಏನಾಗಿತ್ತು ಅಂದರೆ ಸೇವ್ ಎಕೋಸಿಸ್ಟಮ್ ಆಗಿದೆ. ಓಕೆ, ನಾವು ಡೀಟೇಲ್ಸನ್ನು ಗಮನಿಸೋಣ. ಅಸ್ಸಾಂನ ಕಾಮರೂಪ ಜಿಲ್ಲೆಯ ರಾಜಪರ ಗ್ರಾಮದ ಜನರು ಇದನ್ನು ಆಯೋಜಿಸುತ್ತಾರೆ. ಇದು ಸುಂದರವಾದ ಚಂದುಬಿ ಸರೋವರದ ಬಳಿ ನಡೆಯುವ ರೋಮಾಂಚಕ ಒಂದು ಫೆಸ್ಟಿವಲ್ ಆಗಿದೆ. ಆ ಕಾರಣಕ್ಕಾಗಿ ಇದಕ್ಕೆ ಚಂದುಬಿ ಫೆಸ್ಟಿವಲ್ ಅಂತ ಕರೀತಾರೆ. ಈ ವಾರ್ಷಿಕ ಉತ್ಸವವು ಅಸ್ಸಾಮಿ ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ವರ್ಣರಂಜಿತ ಪ್ರದರ್ಶನವಾಗಿದ್ದು, ಜಾನಪದ ಸಂಗೀತ ಪ್ರದರ್ಶನಗಳು ಸೇರಿದಂತೆ ವೈವಿಧ್ಯಮಯ ಚಟುವಟಿಕೆಗಳನ್ನು ಒಳಗೊಂಡಿದೆ. ಉತ್ಸವವು ಸ್ಥಳೀಯ ಕುಶಲಕರ್ಮಿಗಳು ಮತ್ತು ಕುಶಲಕರ್ಮಿಗಳಿಗೆ ತಮ್ಮ ಕೌಶಲ್ಯಗಳನ್ನು ಪ್ರದರ್ಶಿಸಲು ವೇದಿಕೆಯನ್ನು ಒದಗಿಸುತ್ತದೆ. ಸಂದರ್ಶಕರಿಗೆ ಅಧಿಕೃತ ಅಸ್ಸಾಮಿ ಕರಕುಶಲ ವಸ್ತುಗಳು ಮತ್ತು ಸ್ಮಾರಕಗಳನ್ನು ಖರೀದಿಸಲು ಅವಕಾಶವನ್ನು ನೀಡುತ್ತದೆ. ಚಂದುಬಿ ಸರೋವರವು 1897ರ ಮಹಾಭೂಕಂಪದ ಸಮಯದಲ್ಲಿ ರೂಪುಗೊಂಡಿತ್ತು. ಹೀಗಾಗಿ ಇದು ಟೆಕ್ಟೋನಿಕ್ ಸರೋವರವಾಗಿ ಅಪಾರ ಮೌಲ್ಯವನ್ನು ಹೊಂದಿದೆ. ನೆಕ್ಸ್ಟ್ ನಾವು 8ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಸೂರ್ಯನ ಕರೋನಾ ಭಾಗವನ್ನು ಅಧ್ಯಯನ ಮಾಡಲು ಗಮನಿಸಿ, ಸೂರ್ಯನ ಕರೋನಾ ಭಾಗವನ್ನು ಅಧ್ಯಯನ ಮಾಡಲು ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ ESA ಮತ್ತು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಜಂಟಿಯಾಗಿ ಕೆಳಗಿನ ಯಾವ ಕಾರ್ಯಾಚರಣೆಯನ್ನು ಕೈಗೊಂಡಿವೆ? ಸರಿಯಾದಂಥ ಉತ್ತರ ಫ್ರೋಬಾ 3 ಆಪ್ಷನ್ ನಂಬರ್ 2 ಸರಿಯಾಗಿದೆ. ಫ್ರೋಬಾ 3. ಡೀಟೇಲ್ಸನ್ನು ನೋಡಿ, ಇಂಡಿಯಾ ಟುಡೇ ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಸ್ರೋ ಟು ಲಾಂಚ್ ಯುರೋಪ್ಸ್ ಫ್ರೋಬಾ 3 ಮಿಷನ್ ಆನ್
PSLV. ಸೊ ನೋಡಿ, ಭಾರತದ PSLV ಇಂದ ಯುರೋಪ್ನ ಫ್ರೋಬಾ 3 ಮಿಷನನ್ನು ಉಡಾವಣೆ ಮಾಡ್ತಾ ಇದೆ. ಹಾಗಾದರೆ ಫ್ರೋಬಾ 3 ಎಂಬತಕ್ಕಂಥದ್ದು ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಫ್ರೋಬಾ 3 ಮಿಷನ್ ಸೆಪ್ಟೆಂಬರ್ 2024ರಲ್ಲಿ ಉಡಾವಣೆಯಾಗಲಿದೆ. ಇದು ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ ESA ಮತ್ತು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ನಡುವಿನ ಜಂಟಿ ಪ್ರಯತ್ನವಾಗಿದೆ. ಇದರ ಉದ್ದೇಶವೇನು? ಸೂರ್ಯನ ವಾತಾವರಣದ ಹೊರಪದರವಾಗಿರುವ ಸೂರ್ಯನ ಕೊರೋನಾವನ್ನು ಅಧ್ಯಯನ ಮಾಡುವ ಗುರಿಯನ್ನು ಈ ಮಿಷನ್ ಹೊಂದಿದೆ. ಕೊರೋನಾವನ್ನು ಅಧ್ಯಯನ ಮಾಡಲು ಸೂರ್ಯನಿಂದ ಹೊರಸೂಸುವ ಪ್ರಕಾಶಮಾನವಾದ ಬೆಳಕಿನಿಂದ ಅದನ್ನು ವೀಕ್ಷಿಸಲು ಸಾಮಾನ್ಯವಾಗಿ ಕಷ್ಟಕರವಾಗುತ್ತದೆ. ಈ ಕಾರ್ಯಾಚರಣೆಗೆ ಆಯ್ಕೆಯ ಉಡಾವಣಾ ವಾಹನವು ಯಾವುದು ಅಂತಂದರೆ ಭಾರತದ PSLV XL ರಾಕೆಟ್ ಅಂತ ಹೇಳ್ತೀವಿ. PSLV XL ರಾಕೆಟ್ ಆಗಿದೆ. ಇದನ್ನು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ನಿರ್ವಹಿಸುತ್ತದೆ. ESA ಮತ್ತು ಇಸ್ರೋ ನಡುವಿನ ಈ ಸಹಯೋಗವು ಅಂತಾರಾಷ್ಟ್ರೀಯ ಸಹಭಾಗಿತ್ವದ ಪ್ರವೃತ್ತಿಯನ್ನು ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಪ್ರದರ್ಶಿಸುತ್ತದೆ. ನೆಕ್ಸ್ಟು 9ನೇ ಕ್ವಶನ್ ಏನಿದೆ ಅಂತ ನೋಡಿ. ಜನವರಿ 11 ಲಾಲ್ ಬಹದ್ದೂರ್ ಶಾಸ್ತ್ರಿರವರ ಪುಣ್ಯ ಸ್ಮರಣೆ ದಿನವಾಗಿದೆ. ಹಾಗಾದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಸ್ಮಾರಕ ಎಲ್ಲಿದೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2 ವಿಜಯ ಘಾಟ್. ಡೀಟೇಲ್ಸನ್ನು ನೋಡೋಣ. ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿ. ಪ್ರತಿ ವರ್ಷ ಜನವರಿ 11ರಂದು ಭಾರತದ 2ನೇ ಪ್ರಧಾನಮಂತ್ರಿ ಸರಳ ಸಜ್ಜನಿಕೆಯ ರಾಜಕಾರಣಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಪುಣ್ಯ ಸ್ಮರಣೆಯನ್ನು ಆಚರಿಸಲಾಗುತ್ತದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಯಾವ ರಾಜ್ಯದವರು ಅಂತ ಕೇಳಿದರೆ ಉತ್ತರ ಪ್ರದೇಶದ ವಾರಾಣಸಿಯಲ್ಲಿ ಮುಖ್ಯವಾಗಿ ಪುಟ್ಟಹಳ್ಳಿ ಮುಘಲ್ ಸರಾಯಿ ಎಂಬತಕ್ಕಂಥದ್ದು, ಅಂದರೆ ಮುಘಲ್ ಸರಾಯಿ ಎಂಬ ಒಂದು ಸ್ಥಳದಲ್ಲಿ ಅಕ್ಟೋಬರ್ 2, 1904ರಂದು ಜನಿಸ್ತಾರೆ. ಭಾರತದ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ಮೇ 27, 1964ರಂದು ನಿಧನರಾದ ನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಧಾನಿಯಾದರು. 1964ರ ಜೂನ್ನಿಂದ 1966ರ ಜನವರಿವರೆಗೆ ದೇಶದ 2ನೇ ಪ್ರಧಾನಿಯಾಗಿ ಸೇವೆ ಸಲ್ಲಿಸ್ತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಅಧಿಕಾರಾವಧಿಯಲ್ಲಿ 1965ರ ಭಾರತ ಪಾಕಿಸ್ತಾನಕ್ಕೆ ಯುದ್ಧಕ್ಕೆ ಸಾಕ್ಷಿಯಾಯಿತು. 1965ರ ಯುದ್ಧದ ಸಮಯದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜೈ ಜವಾನ್ ಜೈ ಕಿಸಾನ್ ಘೋಷಣೆಯು ಆಹಾರದ ಕೊರತೆಯ ನಡುವೆ ಸೈನಿಕರು ಮತ್ತು ರೈತರ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿತು. ಭಾರತದ ಆಹಾರ ಉತ್ಪಾದನೆಯನ್ನು ಹೆಚ್ಚಿಸುವ ಅಗತ್ಯವನ್ನು ಒತ್ತಿ ಹೇಳುತ್ತಾ ಶಾಸ್ತ್ರಿ ಅವರು 1965ರಲ್ಲಿ ಭಾರತದಲ್ಲಿ ಹಸಿರು ಕ್ರಾಂತಿಯನ್ನು ಉತ್ತೇಜಿಸಿದರು. ಪ್ರಧಾನಿಯಾಗಿ ಅವರ ಅಧಿಕಾರಾವಧಿ ಕೇವಲ 19 ತಿಂಗಳು. ಅವರು ಜನವರಿ 11, 1966ರಂದು ತಾಸ್ಕೆಂಟ್ ಒಪ್ಪಂದದ ನಂತರ ನಿಧನ ಹೊಂದುತ್ತಾರೆ. ನೋಡಿ, ತಾಸ್ಕೆಂಟ್ ಒಪ್ಪಂದದ ನಂತರ. ಶಾಸ್ತ್ರಿ ಅವರ ಬಾಲ್ಯದ ಹೆಸರು ನನ್ನೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಯಾವ ಸಮಾಜದ ಸೇರಿದವರು ಅಂತ ಕೇಳಿದರೆ ಸರ್ವೆಂಟ್ಸ್ ಆಫ್ ಪೀಪಲ್ ಸೊಸೈಟಿ ಅಂತ ಹೇಳ್ತೀವಿ, ಇದಕ್ಕೆ ಸೇರಿದಂಥವ್ರು ಅವರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಸ್ಮಾರಕ ವಿಜಯ ಘಾಟ್. ನೆಕ್ಸ್ಟ್ 10ನೇ ಕ್ವಶನ್ ನೋಡಿ. ಕೆಳಗಿನ ಯಾರು ಭಾರತದಲ್ಲಿ ಮಕ್ಕಳ ಹಕ್ಕುಗಳ ಜಾಗೃತಿಗಾಗಿ ಬಚ್ಪನ್ ಬಚಾವೋ ಆಂದೋಲನ ನಡೆಸಿದ್ದರು? ಬಚ್ಪನ್ ಬಚಾವೋ ಸರಿಯಾದಂಥ ಉತ್ತರ ಕೈಲಾಶ್ ಸತ್ಯಾರ್ಥಿ. ನೋಡಿ, ಕೈಲಾಶ್ ಸತ್ಯಾರ್ಥಿ ಸುದ್ದಿಯಲ್ಲಿರಲು ಕಾರಣ ಜನವರಿ 11, 1954ರಂದು ಮಧ್ಯಪ್ರದೇಶದ ವಿದಿಶಾ ನಗರದಲ್ಲಿ ಜನಿಸ್ತಾರೆ. ಅಂದರೆ ಕೈಲಾಶ್ ಸತ್ಯಾರ್ಥಿಯವರು ಜನಿಸಿದ್ದು ಜನವರಿ 11. ಆ ಕಾರಣಕ್ಕಾಗಿ ಪ್ರಚಲಿತದಲ್ಲಿದೆ. ಇವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತರಿವರು. ಭಾರತದ ಪ್ರಖ್ಯಾತ ಸಾಮಾಜಿಕ ಕಾರ್ಯಕರ್ತ ಇವರು. ಬಚ್ಪನ್ ಬಚಾವೋ ಆಂದೋಲನವನ್ನು ಕೂಡ ನಡೆಸ್ತಾರೆ, ನೀವಿಲ್ಲಿ ಗಮನಿಸಬಹುದು. ಸೊ ಇವರು ನೋಡಿ ಮಕ್ಕಳ ಹಕ್ಕುಗಳ ಪರ ಜಾಗೃತಿ ಮೂಡಿಸುವ ಕಾರ್ಯಕ್ರಮದಲ್ಲಿ ನಿರತರಾಗ್ತಾರೆ. ಈ ಕಾರಣಕ್ಕಾಗಿ ಬಚ್ಪನ್ ಬಚಾವೋ ಆಂದೋಲನದ ಮೂಲಕ ಸರಿಸುಮಾರು ಭಾರತದಲ್ಲಿ 86,000ಕ್ಕೂ ಅಧಿಕ ಬಾಲಕಾರ್ಮಿಕರನ್ನು ರಕ್ಷಣೆ ಮಾಡಿದ್ದರು. ಓಕೆ, ಸೊ ನೆಕ್ಸ್ಟ್ ನಾವು 11ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಕೆಳಗಿನ ಯಾರಿಗೆ ಹಂಪಿ ಕನ್ನಡ ವಿವಿನಿಂದ ನಾಡೋಜ ಗೌರವ ನೀಡಿ ಪುರಸ್ಕರಿಸಲಾಗಿದೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 4
ಮೇಲಿನ 3 ಕೂಡ ಅಂದರೆ ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಡಾಕ್ಟರ್ ತೇಜಸ್ವಿ ವಿ ಕಟ್ಟಿಮನಿ, ಡಾಕ್ಟರ್ ಎಸ್.ಸಿ. ಶರ್ಮಾ ಈ 3 ವ್ಯಕ್ತಿಗಳಿಗೆ ಈ ವರ್ಷ ಕನ್ನಡ ವಿವಿಯಿಂದಾಗಿ ಅಂದರೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ನಾಡೋಜ ಗೌರವ ನೀಡಿ ಪುರಸ್ಕರಿಸಲಾಗಿದೆ. ನೋಡಿ, 3ವರಿಗೆ ನಾಡೋಜ ಪ್ರದಾನ ಮಾಡಲಾಗಿದೆ. ಈ ಒಂದು ಮಾಹಿತಿ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿಟ್ಕೊಳ್ಳಿ. ಅಂದರೆ ನಾಡೋಜ ಗೌರವ ಪದವಿ ಪ್ರದಾನ ಹಂಪಿ ಕನ್ನಡ ವಿವಿಯ 32ನೇ ನುಡಿ ಹಬ್ಬ ಘಟಿಕೋತ್ಸವದ ಸಮಾರಂಭದಲ್ಲಿ ಇವರಿಗೆ ಪ್ರಶಸ್ತಿಯನ್ನು ನೀಡಲಾಗಿದೆ. ನೆಕ್ಸ್ಟ್ 12ನೇ ಕ್ವಶನ್ ನೋಡಿ. ಭಾರತದ ಕೆಳಗಿನ ಯಾವ ಜಲಾನಯನ ಪ್ರದೇಶದಲ್ಲಿ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ತೈಲ ಉತ್ಪಾದನೆಗೆ ಚಾಲನೆ ನೀಡಲಾಗಿದೆ? ನೋಡಿ, ತೈಲ ಉತ್ಪಾದನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2 ಕೃಷ್ಣ ಗೋದಾವರಿ ಜಲಾನಯನ ಪ್ರದೇಶ. ಕೃಷ್ಣ ಗೋದಾವರಿ ಜಲಾನಯನ ಅಂತ ಮಾಡ್ಕೊಳ್ಳಿ. ಕೃಷ್ಣ ಗೋದಾವರಿ ಜಲಾನಯನ ಪ್ರದೇಶದಲ್ಲಿ ಕನ್ನಡದ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಗಮನಿಸಿ. ಕೃಷ್ಣ ಗೋದಾವರಿ ಜಲಾನಯನ ಪ್ರದೇಶದಲ್ಲಿ ಶುರು ಮಾಡಲಾಗಿದೆ. ದೇಶದಲ್ಲೇ ಕಚ್ಚಾ ತೈಲ ಉತ್ಪಾದನೆ ಇನ್ನು ಮುಂದೆ ಆರಂಭಗೊಳ್ತಾ ಇದೆ. ಅಂದರೆ ದೇಶದಲ್ಲೇ ಕಚ್ಚಾ ತೈಲ ಉತ್ಪಾದನೆ ಆರಂಭಗೊಳ್ತಾ ಇದೆ ಇದೀಗ. ಈ ಒಂದು ಮಾಹಿತಿ ನೋಡೋಣ. ಅತಿ ಹೆಚ್ಚು ಇಂಧನ ಅನುಭೋಗಿ ರಾಷ್ಟ್ರವಾಗಿರುವ ಭಾರತದಲ್ಲಿ ಮತ್ತೊಂದು ಇಂಧನ ನಿಕ್ಷೇಪ ಕಾರ್ಯಾರಂಭ ಮಾಡಲಿದೆ. ಬಂಗಾಳ ಕೊಲ್ಲಿಯ ಅಂದರೆ ಬೇ ಆಫ್ ಬೆಂಗಾಲ್ ಕೃಷ್ಣ ಗೋದಾವರಿ ಜಲಾನಯನ ವ್ಯಾಪ್ತಿಯಲ್ಲಿ ಅಂದರೆ ಕೃಷ್ಣ ಗೋದಾವರಿ ಬೆಸಿನ್ನಲ್ಲಿ ಮೊದಲ ತೈಲ ಉತ್ಪಾದನೆಗೆ ಚಾಲನೆ ನೀಡಲಾಗಿದೆ, ಆಯಿಲ್ ಪ್ರೊಡಕ್ಷನ್ಗೆ. ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿಯವರು ಬಂಗಾಳ ಕೊಲ್ಲಿಯಲ್ಲಿ ಕೃಷ್ಣ ಗೋದಾವರಿ ಡೀಪ್ ವಾಟರ್ ಬ್ಲಾಕ್ 98/2 ರಿಂದ ಮೊಟ್ಟ ಮೊದಲ ತೈಲ ಉತ್ಪಾದನೆ ಆರಂಭಿಸಲಾಗಿದೆ ಎಂದು ಘೋಷಿಸಿದ್ದಾರೆ. ನೋಡಿ, ಈ ಒಂದು ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ. ದಿನಕ್ಕೆ ಇಲ್ಲಿ 45,000 ಬ್ಯಾರೆಲ್ಗಳು ಉತ್ಪಾದನೆಯಾಗಲಿದ್ದು ದಿನಕ್ಕೆ 10 ಮಿಲಿಯನ್ ಕ್ಯೂಬಿಕ್ ಮೀಟರ್ಗಿಂತಲೂ ಹೆಚ್ಚು ಅನಿಲವನ್ನು ನಿರೀಕ್ಷಿಸಲಾಗಿದೆ ಎಂದು ಪುರಿ ಅವರು ತಮ್ಮ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆಯಾಗಿದೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.